ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ನಮ್ಮ ಆರ್ ಸಿ ಬಿ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಅನ್ನೋದು ಯಾವ ರೇಂಜಿಗೆ ಚರ್ಚೆಯಲ್ಲಿದೆ ಅಂದರೆ, ನಮ್ಮ ಕರ್ನಾಟಕ ಅಸೆಂಬ್ಲಿಲಿ ಕೂಡ ಚರ್ಚೆ ಮಾಡ್ತಿದ್ದಾರೆ. ಏನಂತ ಅಂದರೆ, ನಮಗೆ 5 ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ ಕೆಲ ರಾಜ್ಯದ ಎಮ್ ಎಲ್ ಎಗಳು. ಅದು ಡಿಮ್ಯಾಂಡ್ ಅಲ್ಲ, ಬೆಗ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ಬೆಗ್ಗೆ ಮಾಡ್ತಾ ಇರೋದು. ಅವ್ರನ್ನ ನಾವು ವೋಟ್ ಹಾಕಿ ಗೆಲ್ಲಿಸಿ ಕಳಿಸಿರೋದು ಯಾಕಂದರೆ ಪಬ್ಲಿಕ್ ಸರ್ವಿಸ್ ಮಾಡಲಿ ಅಂತ. ಅವ್ರು ನೋಡಿದರೆ ನಾವು ಕ್ರಿಕೆಟ್ ನೋಡಬೇಕು, ನಮಗೆ ಕ್ರಿಕೆಟ್ ಮ್ಯಾಚ್ ಟಿಕೆಟ್ ಸಿಗ್ತಾ ಇಲ್ಲ, ಅದ್ರಾಗೆ 1 ಟಿಕೆಟ್ ಸಾಲದಂತೆ ಅವ್ರಿಗೆ 5 ಟಿಕೆಟ್ ಬೇಕಂತೆ. ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕೆ 5 ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಅಥವಾ ಡಿಮ್ಯಾಂಡ್ ಅಲ್ಲ, ಬೆಗ್ ಮಾಡ್ತವ್ರೆ. ಇನ್ನೊಂದು ಏನಪ್ಪ ಅಂದರೆ, ಅವ್ರ ಮನೆ ಅವ್ರ ಸ್ವಂತ ದುಡ್ಡಲ್ಲಿ ಏನಾರ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ನಮಗೆ. ನಾವು ಸೆಕ್ಯೂರಿಟಿ ಕೊಡ್ತಿದ್ವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರಿಗೆ ಅಂತ ನಾವು ಸೆಕ್ಯೂರಿಟಿ ಕೊಡ್ತಿದ್ವಿ. ಹಂಗಾಗಿ ನಮಗೆ 5 ಟಿಕೆಟ್ ಬೇಕು ಅಂತ, VIP ಟಿಕೆಟ್ ಬೇಕಂತ ಕೇಳ್ತವ್ರೆ. ಏನು ಅವ್ರ ಮನೆಯಿಂದ ತಂದಿರೋ ದುಡ್ಡಲ್ಲಿ ಏನಾರು ಅವ್ರು ಸೆಕ್ಯೂರಿಟಿ ಕೊಡ್ತಿದ್ದಾರೆ. ನಾವು ಕಟ್ಟಿರೋ ಟ್ಯಾಕ್ಸಲ್ಲಿ ಅವರು ಗೌರ್ಮೆಂಟ್ ನಡೆಸ್ತವ್ರೆ ಹೊರತು ಅವ್ರ ಸ್ವಂತ ದುಡ್ಡು ಏನು ಖರ್ಚು ಮಾಡಿ ಏನು ಗೌರ್ಮೆಂಟ್ ನಡೆಸ್ತಾ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಓಟ್ ಹಾಕಿ ಗೆಲ್ಸಿರೋ ಎಮ್ ಎಲ್ ಎಗಳು ಮನಸ್ಥಿತಿ ಹೆಂಗಿದೆ ಅಂದರೆ, ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಮಾತಾಡಿ ಅಂದರೆ ಅದ್ರ ಬಗ್ಗೆ ಮಾತಾಡಲ್ಲ. ಅವರು ಏನಂದರೆ 5 ಟಿಕೆಟ್ ಸಿಗ್ತಾ ಇಲ್ಲ, ಅದರಲ್ಲಿ ಮ್ಯಾಚ್ ನೋಡಬೇಕು, ಕ್ರಿಕೆಟ್ ನೋಡಬೇಕು, ನಮಗೆ VIP ಟಿಕೆಟ್ ಬೇಕು, ಈ ಥರ ಅಸೆಂಬ್ಲಿಲಿ ಅವ್ರು ಚರ್ಚೆ ಮಾಡೋದು. ಈಗ ಗ್ಯಾಸ್ ಶಾರ್ಟೇಜ್ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಿರಿ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಪೆಟ್ರೋಲು, ಕೆಲವೊಂದು ಬಂಕಲ್ಲಿ ಪೆಟ್ರೋಲ್ದು ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಿರಿ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇವ್ರು ಏನಿದ್ರು 5 ಟಿಕೆಟ್ ಬೇಕು ನಮಗೆ, ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬೇಕು, ಎಂಜಾಯ್ ಮಾಡಬೇಕು. ಇವ್ರು ಏನಂದರೆ, ನಾವು ಗೆಲ್ಸೋ ಎಮ್ ಎಲ್ ಎ ಮನಸ್ಥಿತಿ ಹೆಂಗೆ ಅಂದರೆ, ಅವ್ರದ್ದು ನೋಡ್ಕೊಳ್ತಾರೆ ಹೊರತು ಕ್ಷೇತ್ರದ ಬಗ್ಗೆ ಆಗಲಿ, ರಾಜ್ಯದ ಬಗ್ಗೆ ಆಗಲಿ, ಜನಗಳ ಬಗ್ಗೆ ಆಗಲಿ ಏನು ತಲೆ ಕೆಡಿಸ್ಕೊಳ್ಳೋದು. ನಾವು ಓಟ್ ಹಾಕೋರು ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಬೇಕು.